ವಾರ್ತೆಗಳ ಪ್ರಾಯೋಜಕರು कड़ाईचूर MS फंक्शन हॉल शादी ब्याह एंगेजमेंट बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है। नियर हबीबिया मस्जिद LBS नगर चंद्रबंडा रोड रायचूर। ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್ ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್ SBI ಬ್ಯಾಂಕ್ ಮೇಲ್ಗಡೆ ಸ್ಟೇಷನ್ ರೋಡ್ ರಾಯಚೂರು। ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ। ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್। ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್ ಪಟೇಲ್ ರೋಡ್ ರಾಯಚೂರು। ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ। ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು। ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ। ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ ಗಂಜ್ ರೋಡ್ ರಾಯಚೂರು। AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% EMI Bajaj Finance available. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ beside SBI ಬ್ಯಾಂಕ್ ಸ್ಟೇಷನ್ ರೋಡ್ ರಾಯಚೂರು। SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ। SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್ ವುಮೆನ್ ಅಂಡ್ ಮೆನ್ beside ವೆಜಿಟೇಬಲ್ ಮಾರ್ಕೆಟ್ ಕ್ಲಾತ್ ಬಜಾರ್ ರಾಯಚೂರು। ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ನಿಮ್ಮ ಕನಸು ನನಸಾಗಿಸಲು ಇಂದೇ ಭೇಟಿ ನೀಡಿ। ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ಸದಾಶಿವನಗರ್ ಯರಮರಸ್ ಬೈಪಾಸ್ ರೋಡ್ ರಾಯಚೂರು। ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ ಮೊದಲನೇ ಮಹಡಿ ಉಮಾ ಹೋಟೆಲ್ ಕಾಂಪ್ಲೆಕ್ಸ್ ಸ್ಟೇಷನ್ ರೋಡ್ ರಾಯಚೂರು। ದ ಲಿವಿಂಗ್ ರೂಮ್ ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ। ಅಬೌವ್ ರಾಹಿ ಡಯಾಗ್ನೋಸ್ಟಿಕ್ ಬಿಸೈಡ್ SBI ಬ್ಯಾಂಕ್ ನಿಯರ್ ಗಾಂಧಿ ಚೌಕ್ ರಾಯಚೂರು। ರಾಯಚೂರು ಜನತೆಗೆ ಸಿಹಿ ಸುದ್ದಿ। ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ। ಹಿಂದೆ ಸಂಪರ್ಕಿಸಿ ಬೆನ್ LG ಕಾರ್ತಿಕ್ ಈ ವೆಹಿಕಲ್ ಸಿಯಾ ತಲಾಬ್ ರಾಯಚೂರು। ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ। ಮೊದಲಿಗೆ ಮುಖ್ಯಾಂಶಗಳು। ಮಸ್ಕಿ ಉಪಚುನಾವಣೆ ಹಲವೆಡೆ ಮತಯಂತ್ರಗಳ ದೋಷ, ಕಾರ್ಯಕರ್ತರ ಮಧ್ಯೆ ವಾಗ್ವಾದ, ಶಾಂತಿಯುತ ಮತದಾನ। ಸಾರಿಗೆ ನೌಕರರ ಮುಷ್ಕರದ ಮಧ್ಯೆ 16 ಬಸ್ಗಳ ಸಂಚಾರ ಪ್ರಾರಂಭ। ವಾರ್ಡ್ ನಂಬರ್ 5ರಲ್ಲಿ ಕೊರೋನಾ ಲಸಿಕೆ ಅಭಿಯಾನ, ನಿವಾಸಿಗಳ ಲಸಿಕೆ ಪಡೆಯಲು ಶರಣಬಸವ ಬಲ್ಲಟಗಿ ಮನವಿ। ಆದ್ಯ ವಚನಕಾರ ದೇವರ ದಾಸಿಮಯ್ಯ ಜಯಂತಿ ಸರಳವಾಗಿ ಆಚರಣೆ। ಮತ್ತು ತೆಲುಗು ಚಿತ್ರನಟ ಪವನ್ ಕಲ್ಯಾಣ್ಗೆ ಕೊರೋನಾ, ಗುಣಮುಖವಾಗಲು ಪ್ರಾರ್ಥಿಸಿ ಅಭಿಮಾನಿಗಳಿಂದ ವಿಶೇಷ ಪೂಜೆ। ವಾರ್ತೆಗಳ ವಿವರ। ಜಿಲ್ಲೆಯ ಮಸ್ಕಿ ವಿಧಾನಸಭೆ ಕ್ಷೇತ್ರಕ್ಕೆ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ 305 ಮತಗಟ್ಟೆ ಕೇಂದ್ರಗಳಲ್ಲಿ ನಿಗದಿಪಡಿಸಿದ ಸಮಯದಿಂದ ಮತದಾನ ಪ್ರಾರಂಭವಾಯಿತು। 6 ಮತಗಟ್ಟೆಗಳಲ್ಲಿ ಮತಯಂತ್ರ ದೋಷ, ಕೆಲವೆಡೆ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದ ಘಟನೆ ನಡೆದಿದೆ। ಸಂಜೆ 5 ಗಂಟೆಯವರೆಗೆ 61.78% ಮತದಾನ ದಾಖಲಾಗಿದೆ। ಜಿಲ್ಲೆಯ ಮಸ್ಕಿ ವಿಧಾನಸಭೆ ಕ್ಷೇತ್ರಕ್ಕೆ ನಡೆಯುತ್ತಿರುವ ಉಪಚುನಾವಣೆಯಲ್ಲಿ 305 ಮತಗಟ್ಟೆ ಕೇಂದ್ರಗಳಲ್ಲಿ ನಿಗದಿಪಡಿಸಿದ ಸಮಯದಿಂದ ಮತದಾನ ಪ್ರಾರಂಭವಾಯಿತು। 6 ಮತಗಟ್ಟೆಗಳಲ್ಲಿ ಮತಯಂತ್ರ ದೋಷ, ಕೆಲವೆಡೆ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದ ಘಟನೆ ನಡೆದಿದೆ। ಮಧ್ಯಾಹ್ನ 1 ಗಂಟೆ ವೇಳೆಗೆ 32.51%
1% ಮತದಾನ ದಾಖಲಾಗಿದೆ. ಬೆಳಗ್ಗೆ 9 ಗಂಟೆಗೆ ಸುಮಾರಿಗೆ ಶೇಕಡಾ 11.23% ಮತದಾನ ಆಗಿದ್ದು 11 ಗಂಟೆ ಸುಮಾರಿಗೆ 19.30 ಮತದಾನವಾಗಿದೆ. ಬಿಸಿಲು ಏರುತ್ತಿದ್ದಂತೆ ಮತಗಟ್ಟೆಗೆ ಆಗಮಿಸುವವರ ಸಂಖ್ಯೆಯು ಏರಿಕೆಯಾಯಿತು. ಪ್ರಾರಂಭದಲ್ಲಿ ನಿಧಾನವಾಗಿ ಪ್ರಾರಂಭವಾದ ಮತದಾನ ಸಮಯ ಕಳೆದಂತೆ ತೀವ್ರತೆ ಪಡೆಯಿತು. ಅನೇಕ ಮತಗಟ್ಟೆಗಳಲ್ಲಿ ಜನರು ಸಾಲುಗಟ್ಟಿ ನಿಂತು ಮತದಾನ ಮಾಡಿದರು. ಹಾಲಾಪುರ, ಕುರ್ಕುಂದ ಮತಗಟ್ಟೆಗಳಲ್ಲಿ ಕಾರ್ಯಕರ್ತರ ಮಧ್ಯೆ ವಾಗ್ವಾದ ನಡೆದಿದೆ. ಪೊಲೀಸರ ಮಧ್ಯ ಪ್ರವೇಶದಿಂದ ಪರಿಸ್ಥಿತಿಯನ್ನು ನಿಯಂತ್ರಿಸಲಾಯಿತು. ಬಿಜೆಪಿ ಕಾರ್ಯಕರ್ತರಿಗೆ ಮತಗಟ್ಟೆ ಬಳಿ ನಿಲ್ಲಿಸಲು ಅವಕಾಶ ನೀಡಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ತಡೆಯಲಾಗುತ್ತಿದೆ ಎಂದು ಆರೋಪಿಸಿ ಕಾರ್ಯಕರ್ತರ ಆಕ್ಷೇಪ ವ್ಯಕ್ತಪಡಿಸಿದ ಘಟನೆ ಜರುಗಿದೆ. ಹೊರತುಪಡಿಸಿದರೆ ಶಾಂತಿಯುತವಾಗಿ ಮತದಾನ ನಡೆದಿದೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಾಲೂಕಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿದೆ. 2 ಸಿಆರ್ಪಿಎಫ್ ತಂಡ, 4 ಕೆಎಸ್ಆರ್ಪಿ ಸ್ಥಳೀಯ ಪೇದೆಗಳು ಸೇರಿದಂತೆ ಪಕ್ಕದ ಜಿಲ್ಲೆಗಳಿಂದ ಸಹ ಭದ್ರತೆಗೆ ಪೊಲೀಸರನ್ನು ನಿಯೋಜಿಸಲಾಗಿದೆ. ಮಸ್ಕಿ ತಾಲೂಕಿನ ಅಮೀನ್ಗಢದ ಮತಗಟ್ಟೆ ಸಂಖ್ಯೆ 11A ಯಲ್ಲಿ ದುರ್ಗಮ್ಮ 90 ವರ್ಷ ಇವರು ಮೊಮ್ಮಗ ಹುಚ್ಚರೆಡ್ಡಿ ನೆರವಿನಲ್ಲಿ ಬಂದು ಮತ ಚಲಾಯಿಸಿದರು. ಮಸ್ಕಿ ಚುನಾವಣೆಯ ಮತದಾನ ಶಾಂತಿಯುತವಾಗಿ ಪ್ರಾರಂಭಗೊಂಡಿದ್ದು ಕೊರೋನಾ ಸೋಂಕಿತರು 7 ಜನರು ಇದ್ದು ಸಂಜೆ 6 ಗಂಟೆ ನಂತರ ಮತದಾನಕ್ಕೆ ಅವಕಾಶ ನೀಡಲಾಗುತ್ತದೆ ಎಂದು ಚುನಾವಣಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಹೇಳಿದರು. ಅವರು ಇಂದು ಮಸ್ಕಿ ಪಟ್ಟಣದ ಮತಗಟ್ಟೆ ಸಂಖ್ಯೆ 82ಕ್ಕೆ, ಹಾಲಾಪೂರಿನ ಮತಗಟ್ಟೆ ಸಂಖ್ಯೆ 57ಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಮತದಾನ ಪ್ರಾರಂಭವಾದಾಗ 6 ಬೂತ್ಗಳಲ್ಲಿ ಮತಯಂತ್ರಗಳ ದೋಷಪೂರಿತವಾಗಿದ್ದರಿಂದ ಬದಲಾವಣೆ ಮಾಡಿ ಮತದಾನ ಪ್ರಾರಂಭಿಸಲಾಗಿದೆ. ಯಾವುದೇ ತೊಂದರೆ ಇಲ್ಲದೆ ಮತದಾನ ನಡೆಯುತ್ತಿದೆ. ಕೊರೋನಾ ಸೋಂಕಿತ ಸಂಪರ್ಕಕ್ಕೆ ಬಂದ ಸಂಶಯಾಸ್ಪದ ಪ್ರಕರಣಗಳಲ್ಲಿರುವ ಜನರಿಗೆ ಶಾಂತಿಯುತ ಮತದಾನಕ್ಕೆ ಪೊಲೀಸ್, ಸಿಆರ್ಪಿಎಫ್ ಸೇರಿದಂತೆ ಇತರೆ ಬಂದೋಬಸ್ತ್ ಮಾಡಲಾಗಿದೆ ಎಂದರು. ಮಸ್ಕಿ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಬಸನಗೌಡ ತುರುವಿಹಾಳ ಮತಗಟ್ಟೆ ಸಂಖ್ಯೆ 217ಕ್ಕೆ ಆಗಮಿಸಿ ಮತದಾನ ಮಾಡಿದರು. ಮತದಾನಕ್ಕೆ ಬರುವ ಮುಂಚೆ ವಿವಿಧ ದೇವಸ್ಥಾನಗಳಿಗೆ ತೆರಳಿ ಪೂಜೆ ಸಲ್ಲಿಸಿ ಮತಗಟ್ಟೆಗೆ ಆಗಮಿಸಿ ಮತದಾನ ಮಾಡಿದರು. ಕೊರೋನಾ ಸೋಂಕಿಗೆ ಗುರಿಯಾಗಿರುವ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಸಂಜೆ 6 ಗಂಟೆ ನಂತರ ಮತದಾನ ಮಾಡಲಿದ್ದಾರೆ. ಆದರೆ ಪ್ರತಾಪ್ ಗೌಡರ ಪತ್ನಿ ಪದ್ಮಾವತಿ, ಪುತ್ರಿ ಪ್ರೀತಿ, ಪುತ್ರ ಪ್ರಸನ್ನ ಪಾಟೀಲ್, ಪತ್ನಿ ಸೇರಿದಂತೆ ಕುಟುಂಬಸ್ಥರೊಂದಿಗೆ ಆಗಮಿಸಿ ಮತಗಟ್ಟೆಗೆ 88ರಲ್ಲಿ ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡಿದರು. ಕೊರೋನಾ ಸೋಂಕಿನಿಂದ ಹೋಮ್ ಕ್ವಾರಂಟೈನ್ನಲ್ಲಿರುವ ಬಿಜೆಪಿ ಅಭ್ಯರ್ಥಿ ಪ್ರತಾಪ್ ಗೌಡ ಪಾಟೀಲ್ ಮನೆ ಮೇಲೆ ನಿಂತು ಮತಗಟ್ಟೆ ಸಂಖ್ಯೆ 88ರ ಮತದಾನ ನಡೆಯುತ್ತಿರುವುದನ್ನು ವೀಕ್ಷಿಸಿದರು. ಮಸ್ಕಿ ವಿಧಾನಸಭೆ ಕ್ಷೇತ್ರದ ಕುರ್ಕುಂದ ಗ್ರಾಮದಲ್ಲಿ ಪೊಲೀಸರೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತರು ವಾಗ್ವಾದ ನಡೆಸಿದ ಘಟನೆ ನಡೆಯಿತು. ಮತಗಟ್ಟೆ ಹತ್ತಿರ ಬಿಜೆಪಿ ಕಾರ್ಯಕರ್ತರನ್ನು ಬಿಡುತ್ತಿರುವುದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತೆ ಪದ್ಮಾವತಿ ಆಕ್ಷೇಪ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಾಲರ್ ಹಿಡಿದು ದೂರು ಕಳುಹಿಸಿ ಬಿಜೆಪಿ ಕಾರ್ಯಕರ್ತರಿಗೆ ಮತಗಟ್ಟೆ ಹತ್ತಿರ ಹೋಗಲು ಅವಕಾಶ ನೀಡುತ್ತಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಘಟನೆಯಿಂದಾಗಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣಗೊಂಡಿತು. ನಂತರ ಪೊಲೀಸರು ಜನರನ್ನು ಮನವೊಲಿಸಿ ಕಳುಹಿಸಿದರು. ಮಸ್ಕಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಹಾಲಾಪುರ ಗ್ರಾಮದ ಮತಗಟ್ಟೆ ಬಳಿ ಕಾಂಗ್ರೆಸ್ ಚಿಹ್ನೆ ಇರುವ ಚೀಟಿ ಹಂಚುತ್ತಿದ್ದ ಗುಂಪನ್ನು ಪೊಲೀಸರು ಚದುರಿಸಿದ್ದಾರೆ. ಘಟನೆಯಿಂದಾಗಿ ಕೆಲಕಾಲ ಗೊಂದಲದ ವಾತಾವರಣ ನಿರ್ಮಾಣಗೊಂಡಿತ್ತು. ನಂತರ ಪೊಲೀಸರು ಜನರನ್ನು ಮನವೊಲಿಸಿ ಕಳುಹಿಸಿದರು. ಮಸ್ಕಿ ಕ್ಷೇತ್ರದ ಉಪಚುನಾವಣೆಯಲ್ಲಿ ಹಾಲಾಪುರ ಗ್ರಾಮದ ಮತಗಟ್ಟೆ ಬಳಿ ಕಾಂಗ್ರೆಸ್ ಚಿಹ್ನೆ ಇರುವ ಚೀಟಿ ಹಂಚುತ್ತಿದ್ದ ಗುಂಪನ್ನು ಪೊಲೀಸರು ಚದುರಿಸಿದ್ದಾರೆ. ಜಿಲ್ಲಾಧಿಕಾರಿ ಆರ್ ವೆಂಕಟೇಶ್ ಕುಮಾರ್ ಸ್ಥಳಕ್ಕೆ ಭೇಟಿ ನೀಡಿದಾಗ ಗುಂಪು ಸೇರಿ ಚೀಟಿ ಹಂಚುತ್ತಿರುವುದಕ್ಕೆ ಪರಿಶೀಲಿಸಿ ವಶಕ್ಕೆ ಪಡೆಯುವಂತೆ ಸೂಚಿಸಿದ್ದಾರೆ. ಪೊಲೀಸರು ಅಲ್ಲಿದ್ದವರಿಗೆ ಎಚ್ಚರಿಸಿ ಕಳುಹಿಸಿದ್ದಾರೆ. ಮತಗಟ್ಟೆ ಬಳಿ 100 ಮೀಟರ್ ಅಂತರದಲ್ಲಿ ಯಾರು ಸೇರದಂತೆ ಎಚ್ಚರಿಸಿದ್ದಾರೆ. ನಿಯಮ ಉಲ್ಲಂಘಿಸಿ ಚೀಟಿ ಹಂಚುತ್ತಿದ್ದ ವ್ಯಕ್ತಿಯೋರ್ವನನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಕೂಡಲೇ ಅವರ ವಿರುದ್ಧ ಎಫ್ಐಆರ್ ದಾಖಲಿಸಿರುವ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಕೋವಿಡ್ ನಿಯಮ ಉಲ್ಲಂಘಿಸಿ ಮತದಾನ ಮಾಡಲು ಬರುತ್ತಿರುವ ಜನರಿಗೆ ಎಚ್ಚರಿಸುವಂತೆ ಮತಗಟ್ಟೆ ಅಧಿಕಾರಿ ಜಿಲ್ಲಾಧಿಕಾರಿಗಳ ತರಾಟೆಗೆ ತೆಗೆದುಕೊಂಡ ಸರತಿ ಸಾಲಿನಲ್ಲಿ ನಿಲ್ಲಿಸಿ ಮತದಾನಕ್ಕೆ ವ್ಯವಸ್ಥೆ ಮಾಡುವಂತೆ ತಾಕೀತು ಮಾಡಿದ್ದಾರೆ. ಎಲ್ಲ 305 ಮತಗಟ್ಟೆಗಳಲ್ಲಿ ಕೂಡ ಮತದಾನ ಸರಿಯಾದ ಸಮಯಕ್ಕೆ ಶುರು ಆಗಿದೆ. ಎಕ್ಸೆಪ್ಟ್ ಕೆಲವು ಮಾಕ್ ಪೋಲ್ ಟೈಮ್ನಲ್ಲಿ ಕೆಲವು ಮತದಾನ ಯಂತ್ರಗಳನ್ನು ಬದಲಾವಣೆ ಮಾಡಬೇಕಾಗಿತ್ತು. ಅದನ್ನು ಕೂಡ ಬದಲಾವಣೆ ಮಾಡಿ ಇದು ಪೋಲ್ ಶುರುವಾಗಿದೆ. ಸೊ ಈಗ 9 o'clock ನೋಡಿದರೆ 11.23% ಪೋಲ್ ಆಗಿದೆ. ಬಟ್ ನಾರ್ಮಲಿ ಇಷ್ಟೇ ಇರ್ತದೆ. ಬಟ್ ಪೋಲಿಂಗ್ ಪರ್ಸೆಂಟೇಜ್ ಕೂಡ ಕಂಪೇರ್ ಟು ಅದರ್ ಎಲೆಕ್ಷನ್ಸ್ ಪರವಾಗಿಲ್ಲ, ಅದೇ ರೀತಿಯಲ್ಲಿದೆ, ಏನು ವ್ಯತ್ಯಾಸ ಇಲ್ಲ. ಬಟ್ ಬೇರೆ ಎಲ್ಲೂ ಕೂಡ ಈ ಥರ ಘಟನೆಗಳಿಂದ ಯಾವುದೂ ಇಲ್ಲ. ಸಾಕಷ್ಟು ಸೆಕ್ಯೂರಿಟಿ ಮೆಷರ್ಸ್ ಮಾಡಿದ್ವಿ. 2 CRPF ಕಂಪನಿಗಳಿಂದ ಶುರು ಮಾಡಿ 4 KSRP ಕಂಪನಿಗಳು ಮತ್ತು ಸುಮಾರು ಲೋಕಲ್ ನಮ್ಮ ಸ್ಥಳೀಯ ಪೊಲೀಸರು, ಬೇರೆ ಜಿಲ್ಲೆಗಳಿಂದ ಬಳ್ಳಾರಿಯಿಂದ ತರಿಸ್ಕೊಂಡಿದ್ದವರು, ಈ ಥರ ಸೆಕ್ಯೂರಿಟಿ ಜಾಸ್ತಿ ಮಾಡಿದ್ವಿ. ಸೊ ಇಲ್ಲಿ ತನಕ ಯಾವುದೂ ಇಶ್ಯೂ ಇಲ್ಲ, ಸುಮೂಗವಾಗಿ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ.
ಓಕೆ ಸರ್, ರೈಟ್ ಸರ್. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಕಂಪ್ಲೇಂಟ್ ಮಾಡಿ ಮಾಹಿತಿಗೋಸ್ಕರ ಹೇಳ್ರಿ ಸರ್. ಹೆಸರು ಬರ್ಕೊಂಡ್ರಿ, ದೇವಯ್ಯ PRO. ಓಕೆ. ಅಷ್ಟು ಹೇಳಿರೋ ಮೇಡಮ್ ಫುಲ್ ತಗೋ. ಸರ್ ವಿತೌಟ್ ಮಾಸ್ಕ್ ಎಂಟ್ರಿ ಮಾಡ್ತಾ ಇಲ್ಲ ಸರ್. ಫಸ್ಟ್ ಟೈಮ್ ತೋರಿಸ್ರಿ ಇಲ್ಲಿ ನೋಡ್ರಿ, ಹಬ್ಬದ ಚಲಾವಣೆ ಹೆಂಗೆ ಅನಿಸ್ತೈತ್ರಿ? ಮಾಸ್ಕ್ ಹಾಕಂಗೆ
ನಮಗೆ 60 ಇನ್ನು ಒಳಗೆ ಓದ್ತಿದ್ರು ಹೋರಿ ಅವ್ರ ಬಗಲಾಗ ಕೂತ್ ತೆಗೀರಿ ಫೋಟೋ. ಯಾರಿದ್ರು ಫೋಟೋ ಸರ್ ಬರಿಬೇಡ ಮುಂದೆ ಒಂದು ನಿಮಿಷ ಮಾತಾಡೋಕೆ ಬರೋದು ಹಿಡಿತೀರಲ್ಲ ಮುಂದೆ ಇಲ್ಲಿ ಹೋದ ಟಿ ಆರ್ ಪಿ ಆಯ್ತು ಅಲ್ಲಿ ಮುಂದೆ ಒಂದು ಸಖಿ ಬಲ್ಲಿ ಮುಂದೆ ಸಖಿ ಮುಂದೆ ಮೇ 2ನೇ ತಾರೀಕು ಚುನಾವಣಾ ಫಲಿತಾಂಶ ಬಂದ ನಂತರ ಮತದಾರ ಯಾರ ಒಂದು ಕೈ ಇಡ್ತಾನೆ ಕಾದು ಫಸ್ಟ್ ಟೈಮ್ ವೋಟ್ ಮಾಡಕತ್ತಾನ ಹುಡುಗಿ ಮುಂದಿನ ಫಸ್ಟ್ ಟೈಮ್ ವೋಟ್ ಅಂತ ತಗ್ಸ್ಕೊಂಡು ಫೀಸ್ ಕೊಡ್ರಿ ನೀವು ಕೊಡ್ಬೇಕು ನಮ್ಗೆ ತೆಗ್ದಿಲ್ಲ ಎಲ್ಲ ಒಗ್ಗರಣೆ ಮಿರ್ಚಿ ನಾಶ ಇಲ್ಲೇ ನೀವೇ ಮಾಡ್ಸೋ ಎಲ್ಲರಿಗೆ ಮಾತಾಡ್ರೆ ಅಷ್ಟೇ ಬಾರೋ ಸ್ವಲ್ಪ ಹಿಂದೆ ಬರ್ರಿ ತೆಗೆದು ಫೋಟೋ
ಆಧಾರ್ ಕಾರ್ಡ್ ಬೇಕು. ಸ್ವಲ್ಪ ಗ್ಯಾಪ್ ಬಿಡಬೇಕು, ಸ್ವಲ್ಪ ಗ್ಯಾಪ್ ಬಿಡಬೇಕು. ಮಾಸ್ಕ್ ಹಾಕಿದ್ರೆ ಲೇಡಿ ಮಾಸ್ಕ್ ಹಾಕಿದ್ದಾರೆ ಇಬ್ಬರು ಚೆನ್ನಾಗಿ ಮಾಸ್ಕ್ ಹಾಕಿ. ಹೊರಗಡೆ ಹೋಗ್ರಿ, ಎಲ್ಲಾದ್ರೂ ಸುಮ್ಮನೆ ನಮಗೆ ಏನು ಮಾಡಬಾರ್ದು. ಕಳಿಸ್ಬಿಡ್ರಿ ಸರ್, ಎಲ್ಲರಿಗೂ ಕಳ್ಸಕತ್ತೀವಲ್ರಿ. ಏನ್ ನಾವೇನ್ ಮಾಡಕತ್ತೀವಿ? ನಮಗೇನು ಒಬ್ರು ಅಕ್ಕಿ ಬೂತು ಎಲ್ಲ ಚೆನ್ನಾಗಿದೆ. ವೋಟ್ ಮಾಡಿದ್ದಕ್ಕೆ ನಮಗೂ ಖುಷಿ ಆಯಿತು. ನಮ್ಮ ಥರನೇ ಎಲ್ಲ ಮಹಿಳೆಯರು ಬಂದು ವೋಟ್ ಮಾಡಬೇಕಾಗಿ ನಾವು ವಿನಂತಿಸ್ಕೊಳ್ತೇವೆ. ಯಾವ ಥರ ಸ್ಪೆಷಾಲಿಟಿ ಇದೆ? ಬೂತ್ ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ. ಪಿಂಕ್ ಆ್ಯಕ್ಚುಲಿ ಹೆಣ್ಮಕ್ಳಿಗೆಲ್ಲ ಫೇವ್ರೆಟ್ ಕಲರ್ ಇದು. ಅದಕ್ಕೋಸ್ಕರ ನಮಗೂ ಕೂಡ ಖುಷಿ ಆಯಿತು ಇಲ್ಲಿ ಬಂದು ವೋಟ್ ಮಾಡಿದ್ದಕ್ಕೆ. ವೋಟ್ ಮಾಡೋದು ಎಲ್ಲರ ಹಕ್ಕು. ಸೊ ಎಲ್ಲರೂ ಮತನ ಚಲಾಯಿಸಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ದೀಪಾ ರವಿಕುಮಾರ್. ಸೈಡ್ ಬರ್ರಿ, ಅಲ್ಲಿ ಬರ್ತಾರ ಕಡವರು. ಮುನ್ನೂರು 300 ನೆಕ್ಸ್ಟ್ 240.
ಓಕೆ ಸರ್ ಆರಾಮ ಡ್ಯೂಟಿ ಮಾಡ್ರಿ ಪೊಲೀಸ್ ಬಿಜೆಪಿ ಕೈಗೊಂಬೆ ರಾಜೇಶ್ವರಿ ಪಾಟೀಲ್ ಸರ್ ಸ್ವಲ್ಪ ಓಟ್ ಮಾಡಿದ್ರೆ ತೋರಿಸಿ ಮಾತಾಡ್ತಾನೆ ನಾ ಮಾತಾಡ್ತೀನಿ ಸದ್ಯ ಮಾತಾಡ್ತೀನಿ ಸರ್ ಇನ್ನೊಂದು ಸ್ವಲ್ಪ ಸಿಂಬಲ್ ಮಾಡಿಬಿಡಿ. ಓಕೆ ಸರ್ ಆರಾಮ ಟೈಮು ವೋಟ್ ಮಾಡಿದ್ದು ಹೋದ ಟೈಮ್ನೇ ಇದೇ ಎಲೆಕ್ಷನಿಗೆ ನಾವು ವೋಟ್ ಮಾಡಿದ್ವಿ. ಏನಿಲ್ಲ ನಮ್ಮ ಮಸ್ಕಿನ ಸ್ವಲ್ಪ ಅಭಿವೃದ್ಧಿ ಮಾಡಿಬಿಟ್ರೆ ಸಾಕಿಷ್ಟೇ ಹೇಳ್ತಿರೋದಷ್ಟೇ. ಮತ್ತೆ ನಾನು ಸೆಕೆಂಡ್ ಟೈಮ್, ಫಸ್ಟ್ ಟೈಮಿಗೆ ಅನುಭವ ಆಗಿತ್ತು, ಉರುಪಿತ್ತು ನನಗೆ. ಅಂದರೆ ನಾನು ದಿನ ಕಾಡೇ ಬಂದಿದ್ದಿಲ್ಲ ಎಲೆಕ್ಷನಿಂದು. ನಮ್ಮ ಅಪ್ಪಾಜಿಗೆ ಹೇಳಿದೆ, ಅಪ್ಪ ನಂದು ಬರ್ತಲ್ಲ ಸರ್ ಇರ್ತಾರೆ ಕೊಡ್ತಾರೆ ಬಾ ಅಂತಂದೆ. ಆಧಾರ್ ಕಾರ್ಡ್ ತೊಗೊಂಬಂದಿದ್ದೆ. ಇಲ್ಲಿ ಸರ್ ಬಂದು ನಿಂದು ಬಂದೈತಮ್ಮ ಎಲೆಕ್ಷನ್ ಕಾರ್ಡು ತೊಗೊಂಡೋಗಿ ಓಟ್ ಹಾಕು ಅಂತಂದರು. ಫಸ್ಟ್ ಟೈಮೇ ಚೆನ್ನಾಗಿ ಅನುಭವ ಆಗಿತ್ತು. ಈ ಸರಿನ ಹಾಗೆ ಅದಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟೇ. ಮತ್ತೆ ಹಾಂ, ಸಖಿ ಬೂತಲ್ಲಿ ಫಸ್ಟ್ ಇದೆ. ನಾವು ಬಂದ ತಕ್ಷಣ ಅನ್ಕೊಂಡೆ ಒಂಥರ ಮದ್ವೆ ಮನೆ ಡೆಕೋರೇಷನ್ ಮಾಡ್ದಂಗೆ ಮಾಡ್ಯಾರ ನೋಡಿ ಸರ್ ಅಂತಂತ ಹೇಳಿದೆ. ಹಾಂ ಖುಷಿ ಆಯ್ತು. ಹಾಂ ಖುಷಿ ಆಯ್ತು. ಯೂತಿಗೆ ನಾನು ಅವ್ರಿಗೆಲ್ಲ ಗೊತ್ತಿರ್ತಾ ಸರ್, ನಮ್ಮಂಥವ್ರಿಗೆಲ್ಲ ಗೊತ್ತಿರ್ತಾ, ನಮ್ಮನ್ನು ಯಾರು ಮುಂದೆ ತರ್ತಾರಂತ ಅವ್ರಿಗೆಲ್ಲ ಗೊತ್ತಿರ್ತಾ ಅಷ್ಟೇ. ಮತದಾನ ನಮ್ಮ ಅಕ್ಕ ಅವ್ರಿಗೆ ನಮ್ಮ ಅಕ್ಕಲ್ಲ, ನಾವು ಯಾರಿಗೆ ಹಾಕ್ಬೇಕು ಹಾಕ್ತೀವಿ ಅಷ್ಟೇ, ಮತ್ತೇನಿಲ್ಲ. ನನ್ನ ಹೆಸರು ಶ್ವೇತಾ. Thank you.
ಫಸ್ಟ್ ಟೈಮ್ ರೀ ನಾವು ವೋಟ್ ಮಾಡಿದ್ದೇವೆ. ಫಸ್ಟ್ ಟೈಮ್ ಖುಷಿ ಆಯ್ತು. ನಮ್ಮ ಹಕ್ಕು ನಾವು ಚಲಾಯಿಸಿದ್ವಿ. ನಮ್ಮ ಫ್ರೆಂಡ್ ಅವರ ಆಯ್ಕೆ ಯಾವುದೋ ಆಗ್ತಾರ ವೋಟ್. ಖುಷಿ ಆಯ್ತು ರೀ. ಅವರು ಅವ್ರಿಗೆ ಹೆಂಗೆ ತಿಳಿತೈತೆ ಹಂಗ್ರಿ ಓಟ ಯಾರಿಗೆ ಹಾಕ್ಬೋದು ಅವ್ರ ಇಷ್ಟ. ಭಾಳ ಜನ ಮಾಡಿಸಿಲ್ರಿ ಇನ್ನೂ ವೋಟಿಂಗ್ ಕಾರ್ಡ್. ನಮ್ಮ ಫ್ರೆಂಡ್ಸ್ ಇನ್ನೂ ಯಾರು ಬಂದಿಲ್ಲರಿ ವೋಟಿಂಗ್. ಮಧುಶ್ರೀ. ಈಗ ಜಾಹೀರಾತು. कड़ाईचूर MS फंक्शन हॉल शादी ब्याह एंगेजमेंट बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलीशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್ ಕಳೆದ ಹಲವು ವರ್ಷಗಳಿಂದ ತನ್ನದೇ ಆದ ಗುಣಮಟ್ಟ ಮತ್ತು ರುಚಿಕರವಾದ ಬಿರಿಯಾನಿ ಐಟಂಗಳನ್ನು ಜನರಿಗೆ ಸವಿಸುತ್ತಾ ಬಂದಿದ್ದು, ಈಗ ಸ್ಪೆಷಲ್ ಮಂಡಿ ಪ್ರೀಮಿಯಂ ಬಾವಚಿ ಬಿರಿಯಾನಿ, ಪಾಟ್ ಬಿರಿಯಾನಿ, ಮತ್ತಷ್ಟು ವೆರೈಟಿ ಮತ್ತು ರುಚಿಕರವಾದ ನ್ಯಾಚುರಲ್ ಡೆಲಿಷಿಯಸ್ ಡಿಶ್ ಗಳನ್ನ ನಿಮ್ಮ ಮುಂದೆ ತಂದಿದೆ. ವೆಜ್ ಅಂಡ್ ನಾನ್ ವೆಜ್. ವಿ ಗಿವ್ ಸ್ಪೆಷಲ್ ಸರ್ವಿಸ್ ಫಾರ್ ಈಚ್ ಫ್ಯಾಮಿಲಿ. ಚೈನೀಸ್ ನಾನ್ ವೆಜ್ ಐಟಮ್ಸ್, ಚೈನೀಸ್ ವೆಜ್ ಐಟಮ್ಸ್, ಚೈನೀಸ್ ಸೂಪ್, ಚೈನೀಸ್ ಡ್ರೈ ಮತ್ತು ಇಂಡಿಯನ್ ಕರೀಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 9343200000, 8331800900. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596.
ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844600181. AMS Computers, Sales and Service, 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, cartridge refilling, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers, Sales and Service, beside SBI Bank, Station Road, Raichur. Mobile 9663150560. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ shirts, pants, suits, jubbas, baba suits, modi suits, etc. Ladies wear for chudidar, palak chudidar, Karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men, beside Vegetable Market, Cloth Bazaar, Raichur. Mobile 9986267919, 9916920786. Academy. आज हम 2 किलोमीटर ज्यादा भागेंगे. कुछ करिए नस नस मेरी खोले, हाय कुछ करिए बस बस बड़ा बोले अब कुछ करिए. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು
लड़ती पतंगों में ತಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई के कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। ದ ಲಿವಿಂಗ್ ರೂಮ್, ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್, ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದ್ದೇ ಭೇಟಿ ಕೊಡಿ. ದ ಲಿವಿಂಗ್ ರೂಮ್, above Rahi Diagnostic, beside SBI Bank, near Gandhi Chowk, Raichur. Mobile 9353654221. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9448302979 ಮತ್ತು 9964204542. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. 6ನೇ ವೇತನ ಆಯೋಗವು ಶಿಫಾರಸು ಮಾಡಿರುವುದನ್ನು ಜಾರಿಗೊಳಿಸಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ಕಳೆದ 10 ದಿನಗಳಿಂದ ಸಾರಿಗೆ ನೌಕರರು ಕರೆ ನೀಡಿರುವ ಬಸ್ ಸಂಚಾರ ಸ್ಥಗಿತ ಮುಷ್ಕರದ ಮಧ್ಯೆಯೂ ನಗರದ
ಕೆಎಸ್ಆರ್ಟಿಸಿ ಡಿಪೋದಿಂದ ಬಸ್ಗಳು ಓಡಾಟ ಆರಂಭವಾಗಿದೆ. 6ನೇ ವೇತನ ಆಯೋಗವು ಶಿಫಾರಸು ಮಾಡಿರುವುದನ್ನು ಜಾರಿಗೊಳಿಸಬೇಕು ಸೇರಿದಂತೆ ಇನ್ನಿತರ ವಿವಿಧ ಬೇಡಿಕೆ ಈಡೇರಿಸಬೇಕೆಂದು ಆಗ್ರಹಿಸಿ ಕಳೆದ 10 ದಿನಗಳಿಂದ ಸಾರಿಗೆ ನೌಕರರು ಕರೆ ನೀಡಿರುವ ಬಸ್ ಸಂಚಾರ ಸ್ಥಗಿತ ಮುಷ್ಕರದ ಮಧ್ಯೆಯೂ ನಗರದ ಕೆಎಸ್ಆರ್ಟಿಸಿ ಡಿಪೋದಿಂದ ಬಸ್ಗಳ ಓಡಾಟ ಆರಂಭವಾಗಿದೆ. ಸಾರಿಗೆ ನೌಕರರು ಕಳೆದ 10 ದಿನಗಳಿಂದ ನಡೆಸುತ್ತಿರುವ ಮುಷ್ಕರದ ಮಧ್ಯೆಯೂ ಇಂದು ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಜಿಲ್ಲೆಯ ವಿವಿಧ ಪ್ರದೇಶಗಳಿಗೆ ಪ್ರಯಾಣಿಕರನ್ನು ಕೂಡಿಸಿಕೊಂಡು ಬಸ್ಗಳ ಓಡಾಟವನ್ನು ಆರಂಭಿಸಿದ್ದಾರೆ. ನಗರದ ಡಿಪೋದಿಂದ 16 ಬಸ್ಗಳನ್ನು ಮಂತ್ರಾಲಯ, ಆದೋನಿ, ಕರ್ನೂಲ್ ಸೇರಿದಂತೆ ಜಿಲ್ಲೆಯ ಸಿಂಧನೂರು, ಲಿಂಗಸ್ಗೂರು ಮತ್ತು ಸಿರವಾರ ತಾಲೂಕಿಗೆ ಬಸ್ಗಳ ಓಡಾಟ ಶುರುವಾಗಿದೆ. ಈಶಾನ್ಯ ಕರ್ನಾಟಕ ರಸ್ತೆ ನಿಗಮದ ಸೇರಿದಂತೆ ಬಸ್ಗಳು ಮಾತ್ರ ರಸ್ತೆಯಲ್ಲಿ ಓಡಾಡುತ್ತಿವೆ. ನಗರದ ರಾಯರಥ ಸಂಚಾರದ ಬಸ್ಗಳು ರಸ್ತೆಗೆ ಇಳಿದಿಲ್ಲ. ಸರ್ಕಾರವು ಸಾರಿಗೆ ನೌಕರರ ಮುಷ್ಕರವನ್ನು ಕೈಬಿಟ್ಟು ಕರ್ತವ್ಯಕ್ಕೆ ಹಾಜರಾಗಬೇಕೆಂದು ಎಚ್ಚರಿಕೆ ನೀಡುತ್ತಿರುವುದರಿಂದ ಅಧಿಕಾರಿಗಳ ಒತ್ತಡಕ್ಕೆ ಮಣಿದು ಕೆಲವರು ಇಂದು ಕರ್ತವ್ಯಕ್ಕೆ ಮರಳಿರುವುದರಿಂದ 10 ದಿನಗಳಿಂದ ಬಸ್ ನಿಲ್ದಾಣದಲ್ಲಿ ಬಸ್ಗಳ ಸಂಚಾರ ಸ್ಥಗಿತಗೊಂಡಿರುವುದರಿಂದ ಪ್ರಯಾಣಿಕರು ಇಲ್ಲದೆ ಬಿಕೋ ಎನ್ನುತ್ತಿದ್ದ ಕೇಂದ್ರ ಬಸ್ ನಿಲ್ದಾಣವು ಇಂದು ಪ್ರಯಾಣಿಕರಿಂದ ಕಳೆ ಬಂದಿತು. ದೂರದ ಊರುಗಳಿಗೆ ತೆರಳುವವರು ಖಾಸಗಿ ವಾಹನಗಳ ಮೊರೆ ಹೋಗಿರುವುದು ಕಂಡುಬಂದಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಇಲಾಖೆ, ಲಯನ್ಸ್ ಕ್ಲಬ್ಗಳ ಸಹಯೋಗದಲ್ಲಿ ನಗರದ ವಾರ್ಡ್ ನಂಬರ್ 5ರ ನಿಜಲಿಂಗಪ್ಪ ಕಾಲೋನಿಯಲ್ಲಿ ಉಚಿತ ಕೊರೋನಾ ಲಸಿಕಾ ಅಭಿಯಾನ ಹಾಗೂ ಗಂಟಲು ದ್ರವ ಪರೀಕ್ಷಾ ಶಿಬಿರ ನಡೆಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಇಲಾಖೆ, ಲಯನ್ಸ್ ಕ್ಲಬ್ಗಳ ಸಹಯೋಗದಲ್ಲಿ ನಗರದ ವಾರ್ಡ್ ನಂಬರ್ 5ರ ನಿಜಲಿಂಗಪ್ಪ ಕಾಲೋನಿಯಲ್ಲಿ ಉಚಿತ ಕೊರೋನಾ ಲಸಿಕಾ ಅಭಿಯಾನ ಹಾಗೂ ಗಂಟಲು ದ್ರವ ಪರೀಕ್ಷಾ ಶಿಬಿರ ನಡೆಸಲಾಯಿತು. ಶಿಬಿರಕ್ಕೆ ಚಾಲನೆ ನೀಡಿ ಮಾತನಾಡಿದ ನಗರಸಭೆ ಸದಸ್ಯ ಶರಣಬಸವ ಬಲ್ಲಟಗಿ ಮಾತನಾಡಿ, ಕೊರೋನಾ ಸೋಂಕು ಹೆಚ್ಚಳವಾಗುತ್ತಿದ್ದು ಜನರು ಹೆಚ್ಚು ಸ್ವಯಂ ಪ್ರೇರಿತವಾಗಿ ಬಂದು ಲಸಿಕೆ ಪಡೆಯಬೇಕಿದೆ. ಬಡಾವಣೆಯ ಜನರಿಗೆ ಲಸಿಕಾ ಶಿಬಿರ ನಡೆಸಲಾಗುತ್ತಿದೆ. ಬಡಾವಣೆ ಹಾಗೂ ಸುತ್ತಮುತ್ತಲಿನ ನಿವಾಸಿಗಳು ಲಸಿಕೆಯನ್ನು ಪಡೆಯುವ ಮೂಲಕ ಶಿಬಿರ ಯಶಸ್ವಿಗೊಳಿಸಬೇಕು ಎಂದರು. ಲಯನ್ಸ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ವೆಂಕಟೇಶ್ ನಾಯಕ್ ಮಾತನಾಡಿ, ಕೊರೋನಾ ಲಸಿಕೆಯನ್ನು 45 ವರ್ಷ ಮೇಲ್ಪಟ್ಟವರಿಗೆ ತಲುಪಿಸಲು ನಗರಸಭೆ, ಲಯನ್ಸ್ ಕ್ಲಬ್, ಆರೋಗ್ಯ ಇಲಾಖೆಗಳ ಸಹಯೋಗದಲ್ಲಿ ಶಿಬಿರ ನಡೆಸಲಾಗುತ್ತಿದೆ. ನಿವಾಸಿಗಳು ಯಾವುದೇ ಆತಂಕವಿಲ್ಲದೆ ಬಂದು ಲಸಿಕೆ ಪಡೆದುಕೊಳ್ಳಬೇಕೆಂದರು. ಇಂದು ಹಾಗೂ ನಾಳೆ ಅಂದರೆ ಶನಿವಾರ ಹಾಗೂ ಭಾನುವಾರ ನಮ್ಮ ನಿಜಲಿಂಗಪ್ಪ ಕಾಲನಿ ವಾರ್ಡ್ ನಂಬರ್ 5ರಲ್ಲಿ ಜಿಲ್ಲಾಡಳಿತ, ಆರೋಗ್ಯ ಇಲಾಖೆ, ಲಯನ್ಸ್ ಕ್ಲಬ್ಬು, ನಮ್ಮ ನಗರಸಭೆ ಮತ್ತು ಗಜಾನನ ಯುವಕ ಮಂಡಳಿ, ನಾಡಾಬ ಯುವಕ ಮಂಡಳಿ ವತಿಯಿಂದ ಕೋವಿಡ್-19 ವ್ಯಾಕ್ಸಿನೇಷನ್ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ವಾರ್ಡಿನ ಹಾಗೂ ಸುತ್ತಮುತ್ತಲಿನ ವಾರ್ಡಿನ ಜನರು ಇದರ ವ್ಯಾಕ್ಸಿನೇಷನ್ ಸದುಪಯೋಗ ಪಡೆದುಕೊಂಡು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಇದರಿಂದ ತಮ್ಮ ಆರೋಗ್ಯದ ದೃಷ್ಟಿಯಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗುತ್ತೆ. ಇತ್ತೀಚೆಗೆ ತಮ್ಮ ಗಮನಕ್ಕಿದ್ದಂತೆ ರಾಜ್ಯಾದ್ಯಂತ ಮತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಕೋವಿಡ್ ಪ್ರಕರಣಗಳು ತುಂಬ ಆಗ್ತಾ ಇದೆ. ಆ ಒಂದು ದಿಶೆಯಿಂದ ನಾವು ಲಯನ್ಸ್ ಕ್ಲಬ್ ರಾಯಚೂರು ಒಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ವಾರ್ಡ್ ನಂಬರ್ 5ರ ಕೌನ್ಸಿಲರ್ ಆದಂಥ ಶರಣಪ್ಪ ಬಟ್ಟಿಗೆ ಮತ್ತು ಎಲ್ಲ ಹಿರಿಯ ಸದಸ್ಯರ ಸಹಕಾರದೊಂದಿಗೆ ದಿನಾಂಕ 17-18ರಂದು ಇಲ್ಲಿ ಹಿರಿಯ ನಾಗರಿಕರ ಭವನದಲ್ಲಿ ನಾವು ಕೋವಿಡ್ ವ್ಯಾಕ್ಸಿನ್ ಚುಚ್ಚುಮದ್ದಿನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಇದರ ಸದುಪಯೋಗ ಸಾರ್ವಜನಿಕರು ಪಡೆದುಕೊಂಡು ಮುಂದಿನ ದಿವಸಗಳಲ್ಲಿ ಕೊರೋನಾ ತಡೆಗಟ್ಟಲು ಯಶಸ್ವಿಯಾಗಲು ತಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಅಂತ ಹೇಳುತ್ತಾ ಮತ್ತು ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದಂಥ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ, ಮುಖ್ಯವಾಗಿ ನಮ್ಮ ಈ ಏರಿಯಾದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಶಿವರಾಜ್ ಪಾಟೀಲ್ ಅವರು ಕೂಡ ಇವತ್ತು ಬರಬೇಕಾಗಿತ್ತು. ಕೆಲವೊಂದು ಕಾರ್ಯನಿಮಿತ್ತ ಅವರು ಈಗ ತಾನೇ ಜಸ್ಟ್ ಹೊರಟೋದ್ರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯನ್ನು ಕೋರಿದ್ದಾರೆ. ಅವರಿಗೂ ಕೂಡ ನಾನು ಲಯನ್ಸ್ ಕ್ಲಬ್ ವತಿಯಿಂದ ಮತ್ತು ಎಲ್ಲ ಸಂಘ ಸಂಸ್ಥೆಗಳಿಂದ ಮತ್ತು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಆರೋಗ್ಯ ಇಲಾಖೆಯಿಂದ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ. ಇವತ್ತಿನ ದಿನ ನಾವು ಒಂದು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಏರಿಯಾದಲ್ಲಿ. ಇದಕ್ಕೆ ನಮಗೆ ಸಹಕಾರ ಕೊಟ್ಟ ಆರೋಗ್ಯ ಇಲಾಖೆ ಮತ್ತು ಏರಿಯಾ ಕೌನ್ಸಿಲರು ಮತ್ತು ಲಯನ್ ಕ್ಲಬ್ ಅವರು ಮತ್ತು ಇತರೆ ಬೇರೆ ಇಲಾಖೆಯವರು ಎಲ್ಲರೂ ಕೈ ಜೋಡಿಸಿದ್ದರಿಂದ ನಾವು ಇವತ್ತಿನ ದಿನ ಈ ಕೋವಿಶೀಲ್ಡ್ ವ್ಯಾಕ್ಸಿನೇಷನ್ ಮಾಡೋಕ್ಕೆ ಬಹಳ ಅನುಕೂಲ ಆಗಿದೆ.
ಒಂದು ಕೈಯಿಂದ ಕೆಲಸ ಆಗಂಗಿಲ್ಲ ಅಂತ ಹೇಳೋದು ಇದು ಒಂದು ಕರೆಕ್ಟ್. ಎರಡು ಕೈ ಸೇರಿದರೆ ಮಾತ್ರ ಎಲ್ಲ ಕೆಲಸ ಆಗುತ್ತೆ. ಸೊ ಎಲ್ಲರೂ ಕೂಡಿದರೆ ಮಾತ್ರ ನಮ್ಮದೆಲ್ಲ ಸಕ್ಸಸ್ ಆಗುತ್ತೆ. ಪ್ರತಿ ವಾರ್ಡ್ನಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಇನ್ನು ಕೆಲವು ವಾರ್ಡ್ಗಳು ಮಾಡಬೇಕು ಅಂತ ನನ್ನ ಅನಿಸಿಕೆ. ಈಗ ಎಲ್ಲರೂ ಕೂಡಿ ಮಾಡಿದರೆ ಮಾತ್ರ ಸಕ್ಸಸ್ ಆಗುತ್ತೆ. ಒಬ್ಬರಿಂದ ಆಗಕ್ಕೆ ಸಾಧ್ಯನೇ ಇಲ್ಲ. ಆದ ಕಾರಣ ಎಲ್ಲರೂ ಇದಕ್ಕೆ ಸಹಕಾರ ಮಾಡಬೇಕು. ಮತ್ತು ಇವತ್ತಿನ ದಿನ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿನೇ ಜನ ಬಂದಿದ್ದಾರೆ, ಸಹಕಾರ ಕೊಟ್ಟಿದ್ದಾರೆ. ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದೆ ಮತ್ತೆ ಇದಕ್ಕೆ 2 ಡೋಸ್ಗೂ ಇದೇ ಥರ ಎಲ್ಲರೂ ಬಂದು ಮಾಡಿಸ್ಕೋಬೇಕಂತ ಎಲ್ಲರೂ. ಈ ಸಂದರ್ಭದಲ್ಲಿ ಡಾಕ್ಟರ್ ಸುರೇಶ್ ಸಗರದ್, ನರೇಶ್ ಕಟ್ಕೂರ್, ಶರಣಗೌಡ ಇಟಗಿ, ಲಲಿತಾ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬಡಾವಣೆಯ ಜನರು ಆಗಮಿಸಿ ಲಸಿಕೆ ಪಡೆದರು. ಲಯನ್ಸ್ ಕ್ಲಬ್ ಪದಾಧಿಕಾರಿಗಳು, ಗಜಾನನ ಯುವಕ ಮಂಡಳಿ, ನಾಡದೇವಿ ಆಚರಣೆ ಸಮಿತಿ ಪದಾಧಿಕಾರಿಗಳು, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಭಾಗವಹಿಸಿದರು. ಕೊರೋನಾ ಸೋಂಕು ಹಾಗೂ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಆದ್ಯ ವಚನಕಾರ ದೇವರ ದಾಸಿಮಯ್ಯ ಇವರ ಜಯಂತಿಯನ್ನು ಸರಳವಾಗಿ ನಗರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಸಮಾಜದಿಂದ ಆಚರಿಸಲಾಯಿತು. ಕೊರೋನಾ ಸೋಂಕು ಹಾಗೂ ಚುನಾವಣಾ ನೀತಿ ಸಂಹಿತೆ ಹಿನ್ನೆಲೆಯಲ್ಲಿ ಆದ್ಯ ವಚನಕಾರ ದೇವರ ದಾಸಿಮಯ್ಯ ಇವರ ಜಯಂತಿಯನ್ನು ಸರಳವಾಗಿ ನಗರದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಮಾಜದಿಂದ ಆಚರಿಸಲಾಯಿತು. ನಗರದ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ದೇವರ ದಾಸಿಮಯ್ಯ ಇವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ನಮಿಸಲಾಯಿತು. ನೇಕಾರ ಒಕ್ಕೂಟದ ತಾಲೂಕು ಅಧ್ಯಕ್ಷ ಕರ್ಲಿ ದೊಡ್ಡ ವೀರೇಶ್ ಮಾತನಾಡಿ, ಸಮಾಜದ ಅಂಕು ಡೊಂಕು ತಿದ್ದುವ ಮೂಲಕ ಆದರ್ಶಪ್ರಾಯರಾಗಿರುವ ದೇವರ ದಾಸಿಮಯ್ಯ ಇವರ ಸಂದೇಶಗಳನ್ನು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಸರಳವಾಗಿ ಜಯಂತಿ ಆಚರಿಸಲಾಗಿದೆ ಎಂದರು. ಇಂದು ಆದ್ಯ ವಚನಕಾರ ಆದಿಕವಿ ಶ್ರೀ ದೇವರ ದಾಸಿಮಯ್ಯ ಜಯಂತಿಯ ಹಾರ್ದಿಕ ಶುಭಾಶಯಗಳು. ತನ್ನಿಮಿತ್ತ ಇವತ್ತೆಲ್ಲ ಏನು ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ, ತಮಗೆಲ್ಲ ಆಧಾರದ ಸ್ವಾಗತವನ್ನು ಬಯಸ್ತಾ, ಈ ಪ್ರತಿ ವರ್ಷ ನಾವು ಅತ್ಯಂತ ಆಡಂಬರದಿಂದ ಈ ದೇವರ ದಾಸಿಮಯ್ಯನ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಆದರೆ ಇವತ್ತಿನ ಈ ಒಂದು ಪರಿಸ್ಥಿತಿಯಲ್ಲಿ ಕೋವಿಡ್ ಮತ್ತು ಚುನಾವಣೆಯ ನೀತಿ ಸಂಹಿತೆ ಹಿನ್ನೆಲೆ ಇರುವುದರಿಂದ ಅತ್ಯಂತ ಸರಳವಾಗಿ ಆಚರಣೆ ಮಾಡಬೇಕು ಅಂತ ಅನ್ನೋ ದೃಷ್ಟಿಯಿಂದ ಮಾನ್ಯ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮತ್ತು ಜಿಲ್ಲಾಡಳಿತ ಆದೇಶದ ಮೇರೆಗೆ ಮುಖ್ಯ ಏನು ನಮ್ಮ ನೇಕಾರ ಸಮುದಾಯಗಳ ಒಟ್ಟು ಸಮಾಜದ ಎಲ್ಲ ಏನು ಮುಖಂಡಗಳ ಅಧ್ಯಕ್ಷರುಗಳು ಎಲ್ಲ ವಿವಿಧ ಪಂಗಡಗಳು ಏನು 27 ಪಂಗಡಗಳು ಬರ್ತಾವೆ, ಅದರ ಅಧ್ಯಕ್ಷರು ಪದಾಧಿಕಾರಿಗಳು ಮಾತ್ರ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಜಯಂತಿಯನ್ನು ಅತ್ಯಂತ ಸರಳವಾಗಿ ಆಚರಣೆಯನ್ನು ಮಾಡಿದ್ದೇವೆ. ಈ ಸುಸಂದರ್ಭದಲ್ಲಿ ಈ ಪೂಜ್ಯ ದೇವರ ದಾಸಿಮಯ್ಯವರ ಆದರ್ಶ ಮತ್ತು ತತ್ವ ಸಿದ್ಧಾಂತಗಳನ್ನ ಮೈಗೂಡಿಸಿಕೊಂಡು ಇವತ್ತೇನು ಆಚರಣೆ ಏನು ಮಾಡ್ತಾ ಇದ್ದೀವಿ, ಅವರ ಮೂಲ ಉದ್ದೇಶ ಅವರ ಏನು ಸಮಾಜದ ಏನು ಅಂಕುಡೊಂಕುಗಳನ್ನು ತಿದ್ದುವ ಮೂಲಕ ಸಮಾಜವನ್ನು ಒಂದು ಸುಸ್ಥಿತಿಗೆ ತರುವ ರೀತಿಯಲ್ಲಿ ಏನು ಒಕ್ಕೂಟ ಮಾರ್ಗದರ್ಶನ ನಡೀಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾ ಇದ್ವಿ. ಈ ಒಂದು ಜಯಂತಿಗೆ ಆಗಮಿಸತಕ್ಕಂಥ ಎಲ್ಲ ಅಧ್ಯಕ್ಷರಿಗೂ, ಉಪಾಧ್ಯಕ್ಷರಿಗೂ, ಕಾರ್ಯದರ್ಶಿಗಳಿಗೂ ಮತ್ತು ಎಲ್ಲ ಸರ್ವ ಪದಾಧಿಕಾರಿಗಳಿಗೂ ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕಿ ಮಂಗಳಾ ನಾಯಕ್, ನೇಕಾರ ಸಮಾಜದ ಜಿಲ್ಲಾ ಕಾರ್ಯದರ್ಶಿ ಎಚ್ ವೆಂಕಟೇಶ್ಲು, ಪೆನಗೊಂಡ್ಲ ಗೋವಿಂದರಾಜು, ಶ್ರೀನಿವಾಸ್, ಪ್ರಶಾಂತ್ ಬುಕ್ಕ ಸೇರಿದಂತೆ ಸಮಾಜದ ಹಿರಿಯರು, ಪದಾಧಿಕಾರಿಗಳು ಇದ್ದರು. ಜನಸೇನಾ ನಾಯಕ ತೆಲುಗು ಚಿತ್ರನಟ ಪವನ್ ಕಲ್ಯಾಣ್ ಕೊರೋನಾ ಸೋಂಕಿಗೆ ಗುರಿಯಾಗಿದ್ದು ಬೇಗ ಗುಣಮುಖರಾಗಲೆಂದು ಪ್ರಾರ್ಥಿಸಿ ಟೀಮ್ ಪವನ್ ಕಲ್ಯಾಣ್ ಸಂಘಟನೆಯಿಂದ ನಗರದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಯಿತು. ಜನಸೇನಾ ನಾಯಕ ತೆಲುಗು ಚಿತ್ರ ಪವನ್ ಕಲ್ಯಾಣ್ ಕೊರೋನಾ ಸೋಂಕಿಗೆ ಗುರಿಯಾಗಿದ್ದು ಬೇಗ ಗುಣಮುಖರಾಗಲೆಂದು ಪ್ರಾರ್ಥಿಸಿ ಟೀಮ್ ಪವನ್ ಕಲ್ಯಾಣ ಸಂಘಟನೆಯಿಂದ ನಗರದ ಶ್ರೀ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥಿಸಲಾಯಿತು. ಆಂಧ್ರ ಪ್ರದೇಶ್ ಜನಸೇನಾ ಅಧ್ಯಕ್ಷರಾದ ಪವನ್ ಕಲ್ಯಾಣ್ ನಿನ್ನೆ ಕೊರೋನಾ ಪಾಸಿಟಿವ್ ಬಂದಿದೆ. ಆದ ಕಾರಣ ರಾಯಚೂರು ಟೀಮ್ ವತಿಯಿಂದ, ರಾಯಚೂರು ಕರ್ನಾಟಕ ವತಿಯಿಂದ ಜನಸೇನಾ ಅಧಿನೇತ ಪವನ್ ಕಲ್ಯಾಣ್ ಅವರ ಹೆಸರು ಮೇಲೆ ಬೆಳಗ್ಗೆ ಆಂಜನೇಯ ಸ್ವಾಮಿಯಲ್ಲಿ ಪೂಜಾ ಕಾರ್ಯಕ್ರಮ
ಅವರು ಬೇಗನೆ ಗುಣಮುಖರಾಗಿ ಮತ್ತೆ ರಾಜಕೀಯ ಪ್ರಯಾಣ ಮುಂದುವರೆಯಬೇಕೆಂದು ರಾಯಚೂರು ಟೀಮ್ ವತಿಯಿಂದ ಆಂಜನೇಯ ಸ್ವಾಮಿ ದೇವರಿಗೆ ಅರ್ಚನೆ ಮೂಲಕ ಸಲ್ಲಿಸುತ್ತೇನೆ. ಈ ಸಂದರ್ಭದಲ್ಲಿ ಎಲ್ಲ ರಾಯಚೂರು ಟೀಮ್ ಅಭಿಮಾನಿಗಳಿಗೆ ಸೇರಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೆ ನನ್ನ ಧನ್ಯವಾದಗಳು. ಈ ಸಂದರ್ಭದಲ್ಲಿ ಎಂ ವಿಶಾಲ್, ಹೊನ್ನಪ್ಪ, ಜನಾರ್ದನ್, ಅಖಿಲ್, ವೆಂಕಟೇಶ್, ನರಸಿಂಹಲು, ಶಾಲಂ, ಅಂಜಿ, ಅಲಿ, ನವೀನ್ ಸೇರಿದಂತೆ ಅನೇಕರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಸ್ಕಿ ಉಪಚುನಾವಣೆ, ಹಲವೆಡೆ ಮತಯಂತ್ರಗಳ ದೋಷ, ಕಾರ್ಯಕರ್ತರ ಮಧ್ಯೆ ವಾಗ್ವಾದ, ಶಾಂತಿಯುತ ಮತದಾನ. ಸಾರಿಗೆ ನೌಕರರ ಮುಷ್ಕರದ ಮಧ್ಯೆ 16 ಬಸ್ಗಳ ಸಂಚಾರ ಪ್ರಾರಂಭ. ವಾರ್ಡ್ ನಂಬರ್ 5ರಲ್ಲಿ ಕೊರೋನಾ ಲಸಿಕೆ ಅಭಿಯಾನ, ನಿವಾಸಿಗಳ ಲಸಿಕೆ ಪಡೆಯಲು ಶರಣಬಸವ ಬಲ್ಲಟಗಿ ಮನವಿ. ಆದ್ಯ ವಚನಕಾರ ದೇವರ ದಾಸಿಮಯ್ಯ ಜಯಂತಿ ಸರಳವಾಗಿ ಆಚರಣೆ. ಮತ್ತು ತೆಲುಗು ಚಿತ್ರನಟ ಪವನ್ ಕಲ್ಯಾಣ್ಗೆ ಕೊರೋನಾ, ಗುಣಮುಖವಾಗಲು ಪ್ರಾರ್ಥಿಸಿ ಅಭಿಮಾನಿಗಳಿಂದ ವಿಶೇಷ ಪೂಜೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು कड़ाईचूर MS फंक्शन हॉल, शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. AMS Computers Sales and Service 0% EMI Bajaj Finance available. AMS Computers Sales and Service beside SBI Bank, Station Road, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್ beside ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ನಿಮ್ಮ ಕನಸು ನನಸಾಗಿಸಲು ಇಂದೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್, ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು.